ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಇದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಮತ್ತೊಂದು ಜಾಬ್ ಪ್ರೊಫೈಲ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಕೆಲಸವನ್ನು ನೀವು ನಿಮ್ಮ ಮನೆಯಿಂದನೇ ಮಾಡ್ಬೋದು. ಓಕೆ. ಆ್ಯಂಡ್ ಸುಮಾರು ದಿನದಿಂದ ನಾನು ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ, ಬಟ್ ಅದರ ರೆಗ್ಯುಲರ್ ಆಗಿದ ಮೇಲಿಂದ ಈ ಚಾನಲಲ್ಲಿ ವೀಡಿಯೋಸ್ಗಳು ಬರುತ್ತೆ. ಜಾಬ್ ಅಪ್ಡೇಟ್ಗಳನ್ನ ಚೆಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಓಕೆ. ಇದರಿಂದ ಹೊಸ ವೀಡಿಯೋಸ್ನ ಹಾಕಿದಾಗ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇವತ್ತು ಹೇಳ್ತಾ ಜಾಬ್ ಏನಿದೆ ಇದು ಒಂದು ರೀತಿಯಿಂದ ಟೆಲಿ ಅಸೋಸಿಯೇಟ್ ಅನ್ನೋ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡೋದಂಥದ್ದು. ಆ್ಯಂಡ್ ಇದು ಮೇನ್ ಮುಖ್ಯವಾಗಿ ಫ್ರೀಲ್ಯಾನ್ಸ್ ವರ್ಕ್ ಅಂತ ಹೇಳ್ತೀವಿ. ಫ್ರೀಲ್ಯಾನ್ಸ್ ವರ್ಕ್ ಅಂತಂದರೆ ಇಲ್ಲಿ ಮೇನ್ ಮುಖ್ಯವಾಗಿ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಎಲ್ಲ ಏನು ರಿಕ್ವೈರ್ಮೆಂಟ್ ಇರೋದಿಲ್ಲ. ಆ್ಯಂಡ್ ಮೇನ್ ಇದು ಫೀಮೇಲ್ಸ್ ಹೆಣ್ಮಕ್ಳಿಗೆ ಮೇನ್ ಆದ್ಯತೆ ಕೊಡ್ತಾರೆ. ಹಾಗಂತ ನಾವು ಜೆಂಟ್ಸ್ ಅಪ್ಲೈ ಮಾಡೋಕ್ಕೆ ಬರಲ್ವಾ ಅಂತ. ಸೊ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡ್ಬೋದು, ಬಟ್ ಅದರ ಹೆಣ್ಮಕ್ಳಿಗೆ ಮೇನ್ ಮುಖ್ಯವಾಗಿ ಆದ್ಯತೆನ ಕೊಡ್ತಾ ಇದ್ದಾರೆ. ಸೊ ಕಂಪನಿ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಡೀಟೇಲ್ಸ್ಗಳನ್ನು ತೋರಿಸ್ತೀನಿ. ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನೀವು ಮಾಡ್ಬೋದು ಜಾಬ್ ಅಂತ ಅನಿಸಿದರೆ ಈ ಜಾಬ್ಗೆ ಇವತ್ತು ಅರ್ಜಿನ ಸಲ್ಲಿಸಿ. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇರುವಂಥ ಜಾಬ್ ಏನಿದೆ ಇದು ಒಂದು ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ರಿಲೇಟೆಡ್ ಇರುವಂಥ ಜಾಬ್ ಪ್ರೊಫೈಲು. ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಸರಿ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಮೇನ್ ಮುಖ್ಯವಾಗಿ ನಾನು ಇಲ್ಲಿ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಕಂಪನಿ ಕಡೆಯಿಂದ ಇರುವಂಥದ್ದು. ಮೇನ್ ಮುಖ್ಯವಾಗಿ ಯು ಆ್ಯಸ್ ಅ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಎಂಗೇಜ್ ಇನ್ ಅ ವಾಯ್ಸ್ ಬೇಸ್ಡ್ ಕಾಲಿಂಗ್ ಪ್ರೊಸೆಸ್ ವೇರ್ ಯು ಕಲೆಕ್ಟ್, ವೆರಿಫೈ ಆ್ಯಂಡ್ ಅಪ್ಡೇಟ್ ಬಿಸ್ನೆಸ್ ಪ್ರೊಫೈಲ್ ಟು ಅಚೀವ್ ಡಿಸೈರ್ಡ್ ಔಟ್ಕಮ್ಸ್. ಯುವರ್ ರೋಲ್ ಇನ್ವಾಲ್ವ್ಸ್ ಎಜುಕೇಟೆಡ್ ಸ್ಯಾಲರಿ. ಓಕೆ. ಸೊ ಅಬೌಟ್ ಇಂಡಿಯಾ ಮಾರ್ಟ್ ಕ್ರಿಯೇಟಿಂಗ್ ದೇರ್ ಪ್ರೊಫೈಲ್. ಓಕೆ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಅಡ್ರೆಸ್ಸಿಂಗ್ ಕ್ವೈರೀಸ್ ಆ್ಯಂಡ್ ಎನ್ಹ್ಯಾನ್ಸಿಂಗ್ ದಿ ಓವರ್ ಆಲ್ ಕ್ವಾಲಿಟಿ ಆಫ್ ಔಟ್ಪುಟ್ಸ್, ಜಾಯ್ನಸ್ ಮೇಕಿಂಗ್ ಇನ್ ಮೀನಿಂಗ್ಫುಲ್ ಇಂಪ್ಯಾಕ್ಟ್. ಲೈಕ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ಇಂಡಿಯಾ ಮಾರ್ಟ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇರೋಂಥದ್ದು. ಇಂಡಿಯಾ ಮಾರ್ಟಲ್ಲಿ ಈ ಒಂದು ಫ್ರೀಲ್ಯಾನ್ಸ್ ವರ್ಕ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಇಲ್ಲಿ ಮೇನ್ ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಇಂಡಿಯಾ ಮಾರ್ಟಲ್ಲಿ ಸುಮಾರು ಥರದ ಸೇಲ್ಸ್ ಒಂದು ಅಕೌಂಟ್ಗಳನ್ನ ಮಾಡಿರ್ತಾರೆ. ಲೈಕ್ ಇವಾಗ ನಾನು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತೀನಿ ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತೇನೆ. ಸೊ ಅಂಥ ಸಮಯದಲ್ಲಿ ಅಂಥ ಒಂದು ಏನು ಸೇಲ್ಸ್ ಮಾಡಬೇಕಂತ ಏನು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಕೆಲವೊಂದು ಪ್ರೊಫೈಲಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ಮಿಸ್ ಮಾಡಿರ್ತಾರೆ, ಹಾಕಿರೋದಿಲ್ಲ. ಸೊ ನೀವೇನು ಮಾಡ್ತೀರ ಅಂದರೆ ಕಂಪ್ಲೀಟ್ ಮಾಡ್ತೀರಾ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಕಾಂಟ್ಯಾಕ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅವ್ರ ಬಿಸ್ನೆಸ್ಸು ಗ್ರೋ ಆಗೋದಕ್ಕೋಸ್ಕರ. ಸೊ ಪ್ರೊಫೈಲ್ನೆಲ್ಲ ನೀವು ಮಾಡೋದು, ಕ್ಲಿಯರ್ ಮಾಡೋದು, ಚೆಕ್ ಮಾಡೋದು ಅದೆಲ್ಲ ನಿಮ್ಮದು ಕೆಲಸ ಇರುತ್ತೆ. ಓಕೆ. ಸೊ ಇಲ್ಲಿ ನೀವು ವರ್ಕ್ ಮಾಡಬೇಕಂತಂದರೆ ಹಾಗಿದ್ದರೆ ನಮಗೆ ಮೇನ್ ಮುಖ್ಯವಾಗಿ ಯಾವ್ಯಾವ ಲ್ಯಾಂಗ್ವೇಜಿಗೆ ವರ್ಕ್ ಮಾಡ್ಬೋದು ಅಂದರೆ ಹಿಂದಿ, ಇಂಗ್ಲೀಷ್ ಅಂತೂ ಕೊಟ್ಟಿದ್ದಾರೆ. ಓಕೆ. ಸೊ ಹಿಂದಿ, ಇಂಗ್ಲೀಷ್ ಅಲ್ಲೂ ಕೂಡ ನೀವು ಇಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಕನ್ನಡದಲ್ಲೂ ಕೂಡ ಇದಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದ್ರೂ ನೋಡ್ತಾ ಇದ್ದರೆ ನಾವು ಕನ್ನಡದಲ್ಲೇ ನಾವು ಜಾಬ್ ಹುಡುಕ್ತಾ ಇದ್ದೀವಿ ಅಂದರೆ ಯಾರಾದರೂ ನಿಮ್ಮ ಆತ್ಮೀಯ ಸ್ನೇಹಿತರು, ಬಂಧು ಬಳಗದಲ್ಲಿ ಯಾರಾದರೂ ಇದ್ದರೆ ಸೊ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಓಕೆ. ಸೊ ಅಟ್ಲೀಸ್ಟ್ ಇಲ್ಲಿ ನಿಮ್ಮದು ವರ್ಕ್ ಏನಿರುತ್ತೆ ಅಲ್ವಾ 3 ರಿಂದ 4 ತಾಸು ಇರುತ್ತೆ, ಪ್ರತಿದಿನ ಇರುತ್ತೆ. ಓಕೆ. ಸೊ ಇದಲ್ಲೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಕೆಲವೊಂದು ಡೀಟೇಲ್ಸ್ ಅಂದರೆ ಕೆಲವೊಂದು ನಿಮ್ಮದು ಡೀಟೇಲ್ಸ್ಗಳು ಬೇಕಾಗುತ್ತೆ, ಲೈಕ್ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಓಕೆ. ಸೊ ಅದನ್ನ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇಲ್ಲಿ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಯಾಕಂದರೆ ಇದೊಂದು ಫ್ರೀಲ್ಯಾನ್ಸ್ ವರ್ಕ್. ನಿಮ್ಮದು ಮೊಬೈಲ್ ನಂಬರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವೇನು ಮಾಡಿ ಅಂದರೆ ಅದ್ರ ಸಪ್ರೇಟ್ ಒಂದು ಸಿಮ್ ಕಾರ್ಡ್ ತೊಗೊಂಡು ವರ್ಕ್ ಮಾಡಿ. ಯಾವಾಗ ನೀವು ಇಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ್ಯಂಡ್ ನಿಮ್ಮದೇ ಆದಂಥ ಒಂದು ಓನ್ ಪರ್ಸ್ನಲ್ ಕಂಪ್ಯೂಟರ್ ಬೇಕಾಗುತ್ತೆ. ಇಲ್ಲಪ್ಪ ನಮ್ಮ ಹತ್ರ ಕಂಪ್ಯೂಟರ್ ಇಲ್ಲ, ನಮ್ಮ ಹತ್ರ ಮೊಬೈಲ್ ಫೋನ್ ಇದೆ ಅಂತಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹೋಗ್ಬಿಟ್ಟು ನೋಡ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ. ಅದು ಮೊಬೈಲ್ ಫೋನಿಂದಲೇ ಮಾಡುವಂಥ ಕೆಲಸ ಆಗಿರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕಂತ ಹೇಳಿದ್ದಾರೆ. ಮತ್ತು ಇದಲ್ಲೂ ಕೂಡ ಒಂದು ಆಂಡ್ರಾಯ್ಡ್ ಫೋನ್ ಕೂಡ ಬೇಕಾಗುತ್ತೆ. ಆಂಡ್ರಾಯ್ಡ್ ಫೋನ್ ಬೇಕಂತ ಅದಕ್ಕೆ ಥಂಬ್ನೇಲಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಏನೇನಿದೆ ಅಂತ. ಸೊ ಫಸ್ಟಿಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ತೀವಿ. ಓಕೆ. ಆ್ಯಂಡ್ ಅದಾದಂಥ ಒಂದು ಚಿಕ್ಕದೊಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ನಿಮ್ಮದು ಅಸೆಸ್ಮೆಂಟ್ ಟೆಸ್ಟ್ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವಾಗಾದರೂ ನೀವು ಅಟೆಂಡ್ ಮಾಡ್ತೀರಿ, ನಂತರ ಕ್ರಿಯೇಟಿವ್ ಸೆಲ್ಫಿ ವಿಡಿಯೋ ಒಂದು ವೀಡಿಯೋನ ನೀವು ಇಲ್ಲಿ ರೆಕಾರ್ಡ್ ಮಾಡೋದಿರುತ್ತೆ. ಸೆಲ್ಫಿ ವಿಡಿಯೋ ಹೇಗಿರಬೇಕು ಅಂದರೆ ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಷನು, ನಿಮ್ಮದು ಮತ್ತು ಯಾವ ಊರಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ಹಾಬೀಸ್ ಹಾಕ್ಬೇಡಿ. ಆ್ಯಂಡ್ ಸ್ಕಿಲ್ಸ್ಗಳ ಬಗ್ಗೆ ಮಾತಾಡಿ. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಇನ್ನೂ ಏನಾದರೂ ಬೇರೆ ನಿಮ್ಗೆ ಸರ್ಟಿಫಿಕೇಷನ್ ಏನಾದರೂ ಇದ್ದರೆ ಬೇರೆ ಇದರಲ್ಲಿ ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ಬೋದು. ಸೊ ಆ ರೀತಿ ಒಂದು ಸೆಲ್ಫಿ ವೀಡಿಯೋನ ಪ್ರೊಫೆಷ್ನಲಾಗಿ ಬಟ್ಟೆ ಹಾಕ್ಕೊಂಡು, ಲೈಕ್ ಜೆಂಟ್ಸ್ ಇದೀವಿ ಅಂದರೆ ಫಾರ್ಮಲ್ ಹಾಕ್ಕೋಬೇಕು, ಲೇಡೀಸ್ ಇದೀವಿ ಅಂದರೆ ಕಾಟನ್ ಸಾಡಿ ಅಥವಾ ಕಾಟನ್ ಚೂಡಿದಾರ ಎಲ್ಲ ಹಾಕ್ಕೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ ಯಾವ ರೀತಿ ನಾವು ಇಂಟರ್ವ್ಯೂ ಹೋಗ್ತೀವಿ ಅದೇ ರೀತಿಯೇ ನೀವು ಇಲ್ಲಿ ಒಂದು ವೀಡಿಯೋ ಮಾಡ್ತೀರಾ ಅಷ್ಟೇ. ಓಕೆ. ಸೊ ಆ ರೀತಿ ನೀವೆಲ್ಲ ಪ್ರೊಫೆಷ್ನಲ್ ನೋಡ್ತಾರೋರು ಪ್ರೊಫೆಷ್ನಲ್ ಇದ್ದೀರಾ, ಮಾತಾಡೋದು ಪ್ರೊಫೆಷ್ನಲ್ ಮಾತಾಡ್ತಾ ಇದ್ದೀರಾ, ಸೊ ಆ ರೀತಿ ಎಲ್ಲ ಸ್ವಲ್ಪ ಚೆಕ್ ಮಾಡ್ತಾರೆ. ಓಕೆ. ಆ್ಯಂಡ್ ಯಾವಾಗ ಈ ಒಂದು ಸೆಲ್ಫಿ ವೀಡಿಯೋನ ತೊಗೊತಾರೆ, ನಂತರ ಇಲ್ಲಿ ಸೆಲೆಕ್ಟ್ ಆಗ್ತೀರಾ, ನಂತರ ನಿಮ್ಮದು ಡಾಕ್ಯುಮೆಂಟ್ಸ್ಗಳನ್ನ ತೊಗೋತಾರೋರು. ಓಕೆ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನ ಹೇಳಿದ್ದಾರೆ ಆಲ್ರೆಡಿ, ಫೋಟೋ ಆಯಿತು, ಪ್ಯಾನ್, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇವೆಲ್ಲ ಹಾಕಿದ್ಮೇಲೆ ನಂತರ ನೀವು ಇಲ್ಲಿ ಜಾಯಿನ್ ಮಾಡ್ಕೋಬೋದು. ಸೊ ಈ ಕಂಪನಿಗೆ ನಾವು ಜಾಯಿನ್ ಆದಮೇಲೆ ಬೆನಿಫಿಟ್ಸ್ ಏನಿದೆ ಅಂತ. ಬೆನಿಫಿಟ್ಸ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ನೋಡ್ತಾ ಇರೋದು ತಿಂಗಳಿಗೆ ನೀವು ಇಲ್ಲಿ 25,000 ತನಕ ನೀವು ಇಲ್ಲಿ ಸಂಬಳವನ್ನು ಪಡ್ಕೋಬೋದು. ತನಕ ಅಂತ ಹೇಳಿದ್ದೀನಿ, ಫಿಕ್ಸ್ ಅಂತ ಹೇಳಿಲ್ಲ ನಾನು. ಓಕೆ.
ಇದೊಂದು ಕೂಡ ಮೇನ್ ಮುಖ್ಯವಾಗಿ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ ಹೇಳ್ತಾ ಇದ್ದೀನಿ. ಆ್ಯಂಡ್ ವೀಕ್ಲಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಪ್ರತಿ ವಾರ ನಿಮಗೆ ಇಲ್ಲಿ ಸಂಬಳ ಸಿಗುತ್ತೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ. 1 ವಾರ 2 ವಾರ ಮಾಡಿ ನೋಡಿ. ನಿಮ್ಗೆ ಇದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಇದಕ್ಕೆ ಅಪ್ಲೈ ಮಾಡಬೇಡಿ, ಅಂದರೆ ನೀವು ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಂತರ ಇದು ಜಾಬ್ ಬಗ್ಗೆ ಹೇಳೋದಾದರೆ ಟೆಲಿಕಾಲಿಂಗ್ ರೋಲ್ ಇರುತ್ತೆ, ಕಾಲ್ ಮಾಡೋದಿರುತ್ತೆ. ಓಕೆ, ಸೊ ನೀವು ಇದಕ್ಕೆ ರೆಡಿ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಮತ್ತು ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಎಲ್ಲ ಟಾರ್ಗೆಟ್ ಎಲ್ಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಇದಲ್ಲೂ ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಇದು ಒಂದು 3 ರಿಂದ 4 ತಾಸು ಮಾಡುವಂಥ ಕೆಲಸ. ಇದಕ್ಕೆ ಹೌಸ್ ವೈಫು, ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಪರ್ಸನ್ನು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ರೆಗ್ಯುಲರ್ ಟ್ರೈನಿಂಗು ಮತ್ತು ಸಪೋರ್ಟು ಕಂಪನಿ ಕಡೆಯಿಂದ ನಿಮಗೆ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ಗಳಿದೆ, ಸ್ವಲ್ಪ ಹಾಗೇ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಕೊಡಿಸ್ತಾ ಇದ್ದೀನಿ. ವಿಲ್ ಐ ಬಿ ಇಲ್ಲಿ ಏನಾದರೂ ನಾವು ಟ್ರೈನಿಂಗಲ್ಲಿ ಏನಾದರೂ ಕೊಡಬೇಕಾ, ಏನಾದರೂ ಫೀಸ್ ಕೊಡಬೇಕಂತ. ಸೊ ಇಲ್ಲಿ ಯಾವುದೇ ರೀತಿ ನಿಮ್ಮ ಕಡೆಯಿಂದ ಫೀಸ್ ತೊಗೊಳೋದಿಲ್ಲ ಟ್ರೈನಿಂಗಲ್ಲಿ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನೀವು ನೋಡಿ, ಸಪೋಸ್ ಯಾರಾದರೂ ಕೇಳಿದ್ರು ಕೂಡ ಕೊಡಬೇಡಿ. ಸ್ವಲ್ಪ ಯಾಕಂದರೆ ಇದು ಕಂಪನಿ ಕಡೆಯಿಂದನೇ ಅವರು ಖುದ್ದಾಗಿ ಹೇಳಿರುವಂಥದ್ದು, ಇದು ಅವ್ರು ಕೇಳೋದಿಲ್ಲ. ಬಟ್ ಓಕೆ, ಸೊ ಇದೇ ಬಾಂಡ್ ಏನಾದರೂ ಬಾಂಡ್ ಸೈನ್ ಮಾಡಬೇಕಂತ, ಯಾವುದೇ ರೀತಿ ಬಾಂಡ್ ಅವರು ಸೈನ್ ಮಾಡಿಸ್ತಾ ಇಲ್ಲ. ಸೊ ಹೀಗಾಗಿ ನೀವು 1 ವಾರ 2 ವಾರ ಜಾಬ್ ಮಾಡಿ ನೋಡಿ. ಸಪೋಸ್ ನಿಮಗೆ ಇದು ಮಾಡೋದು ಓಕೆ ನಮಗೆ ಮಾಡ್ಬೋದು ಅಂತ ಅನಿಸಿದರೆ ಸೊ ನೀವು ಈ ಕೆಲಸವನ್ನು ಕಂಟಿನ್ಯೂ ಮಾಡಿ. ಇಲ್ಲಿ ಎಷ್ಟು ಗಂಟೆ ವರ್ಕ್ ಮಾಡಬೇಕು ಅಂತ ಇಲ್ಲಿ ದಿನಕ್ಕೆ ಅಂದರೆ ನೋಡಿ, ಯು ಹ್ಯಾವ್ ಟು ವರ್ಕ್ 3 hours ಅ ಡೇ. ಒಂದು ದಿನದಲ್ಲಿ ನೀವು 3 ತಾಸು ವರ್ಕ್ ಮಾಡಬೇಕು, ಮತ್ತು ವಾರದಲ್ಲಿ 4 ದಿನ ಕೆಲಸ ಮಾಡೋದಿರುತ್ತೆ. ಓಕೆ, ಆ್ಯಂಡ್ ವಾಟ್ ಈಸ್ ದಿ ನೋಟಿಸ್ ಪೀರಿಯಡ್ ಫಾರ್ ದಿಸ್ ರೋಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ನೋಟಿಸ್ ಪೀರಿಯಡ್ ಇರೋದಿಲ್ಲ ಅಂತ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ನಾನು ಹೇಳ್ತಾ ಇರೋವಂಥದ್ದು 1 ವಾರ 2 ವಾರ ಮಾಡಿ ನೋಡಿ. ಸಪೋಸ್ ನಿಮ್ಗೆ ಇದು ಓಕೆ ಅನಿಸಿದರೆ ಸೊ ನೀವು ಇದನ್ನು ಕಂಟಿನ್ಯೂ ಮಾಡಿ, ಬೇಡಪ್ಪ ಅನಿಸಿದರೆ ಬಿಟ್ಬಿಡಿ. ಓಕೆ, ಸೊ ಇಲ್ಲಿ ಯಾವ ರೀತಿ ನಾನು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಾವಿಲ್ಲಿ ಹೇಳ್ಬೋದು ಅಂದರೆ ಸೇಮ್ ಸಿಂಪಲಿ ನೀವೇನು ಮಾಡ್ಬೋದು, ನಾನು ಇವಾಗ ವೀಡಿಯೋ ಏನು ಮಾಡ್ತಾ ಇದ್ದರೆ ಇದ್ರ ಲಿಂಕ್ ಶೇರ್ ಮಾಡಿದರೆ ಅವರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಇಲ್ಲಿ ಸಂಬಳ ಹೇಗೆ ಸಿಗುತ್ತೆ ಅಂತ, ಇಲ್ಲಿ ನಿಮಗೆ ಫಿಕ್ಸ್ ಸ್ಯಾಲರಿ ಇರೋದಿಲ್ಲ. ಓಕೆ, ಫಿಕ್ಸ್ಡ್ ಸ್ಯಾಲರಿ ಇರೋದಿಲ್ಲ, ಇದು ಫ್ರೀಲೆನ್ಸ್ ವರ್ಕ್. ವೀಕ್ಲಿ ನೀವು ಏನು ಕೆಲಸ ಮಾಡ್ತೀರಿ, ವಾರಕ್ಕೆ ಏನು ಕೆಲಸ ಮಾಡಿರ್ತೀರಿ ಅದ್ರದ್ದು ಏನಿರುತ್ತೆ ವಾರಕ್ಕೆ ಸಂಬಳ ಕೊಟ್ಬಿಡ್ತಾರೆ ಅವರು. ಸೊ ಇಲ್ಲಿ ಹೇಗಿರುತ್ತೆ ಅಂತಂದರೆ ಲೈಕ್ ಇವಾಗ ಅಂದಾಜು ಹೇಳ್ತಾ ಇರೋದವರು ಡೈಲಿ ನೀವು 1,000 ತನಕ ನೀವು ಇಲ್ಲಿ ದುಡಿಬೋದು. ಒಂದು ದಿನಕ್ಕೆ 1,000 ತನಕ ದುಡಿಬೋದು. ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಕಂಪ್ಲೀಟ್ ಮೈ ಟ್ರೈನಿಂಗ್ ಹೇಳಿದ್ನಲ್ವಾ, ಟ್ರೈನಿಂಗಲ್ಲಿ ಅವ್ರು ಯಾವುದೇ ರೀತಿ ನಿಮಗೆ ಸಂಬಳ ನೀಡ್ತಾ ಇಲ್ಲ. ಆ್ಯಂಡ್ ಇದು 2 ದಿನ ಒಂದು ಸೆಲ್ಫಿ ಟ್ರೈನಿಂಗ್ ಅಂತ ಇರುತ್ತೆ, ಸೆಲ್ಫ್ ಟ್ರೈನಿಂಗ್ ಅಂತ. ಸೊ ಇಲ್ಲಿ ಸರ್ಟಿಫಿಕೇಷನ್ ಕೂಡ ಅವ್ರು ಕೊಡ್ತಾ ಇದ್ದಾರೆ ಕಂಪನಿ ಕಡೆಯಿಂದ, ಟ್ರೈನಿಂಗ್ ಕಂಪ್ಲೀಟ್ ಆಯಿತು ಅಂತ ಹೇಳಿ. ಆ್ಯಂಡ್ ಇದು ಹೇಗಿರುತ್ತೆ ಅಂತಂದರೆ ಮೇನು ಸಾಟರ್ಡೇ ಇರುತ್ತೆ, ಶನಿವಾರ ಇರುತ್ತೆ ಟ್ರೈನಿಂಗ್, ಮತ್ತು ನಿಮ್ಮದು ಮಂಡೇ ಇರುತ್ತೆ. ಟ್ಯೂಸ್ಡೇಯಿಂದ ನೀವು ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಅಂದರೆ ಸಂಡೇ ರಜೆ ಇರುತ್ತೆ, ಸಾಟರ್ಡೆ ಸ್ಟಾರ್ಟ್ ಆಗಿರೋದು ಮಂಡೇ ಅಂದರೆ 2 ದಿನ ತಗೋತಾರೋರು, ಟ್ಯೂಸ್ಡೇ ಮಂಗಳವಾರದಿಂದ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಜಾಬ್ ಪ್ರೊಫೈಲಿಗೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡಿ. ಹೇಗೆ ಮಾಡೋದು, ಅಪ್ಲೈ ನಾವು ಅಂತ ಇದೆ, ಜಸ್ಟ್ ಇಂದ ಕ್ಲಿಕ್ ಮಾಡಿ ಇಲ್ಲೊಂದು ನಿಮಗೆ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮದು ಡೀಟೇಲ್ಸ್ ಹಾಕಬೇಕು, ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನೇ ನೋಡಿಕೊಂಡೇ ಹಾಕಬೇಕಾಗುತ್ತೆ. ಮತ್ತು ಮೊಬೈಲ್ ನಂಬರ್ ಹಾಕಬೇಕು, ಮತ್ತು ಇಲ್ಲಿ ಮೇಲ ಫೀಮೇಲ ನೋಡಿಕೊಂಡು ಹಾಕಿ, ಡೇಟ್ ಆಫ್ ಬರ್ತ್ ಹಾಕಬೇಕು, ಏನು ಡೇಟ್ ಆಫ್ ಬರ್ತ್ ಇದೆ ನೋಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಚಾರ್ಟ್ ಸಿಗುತ್ತೆ, ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ನಾನು ರ್ಯಾಂಡಮ್ಲಿ ಹಾಗೆ ಒಂದು ಹಾಕಿರ್ತೀನಿ, ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ನೋಡಿಕೊಂಡು ಹಾಕಬೇಕು. ಸೊ ಇಲ್ಲಿ ನೋಡಿಕೊಂಡು ಹಾಕಿ. ಆಧಾರ್ ಕಾರ್ಡ್ ನಂಬರು ಮತ್ತು ಇದೆಲ್ಲ ಡೀಟೇಲ್ಸ್ ಕೇಳಿದ್ದಾರೆ, ಹಾಕಿಬಿಡಿ. ಮತ್ತು ಒಂದು ಫೋಟೋ ಬೇಕಾಗುತ್ತೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮದೊಂದು ಏನು ಫೋಟೋ ಹಾಕ್ತಿರೋದು 1 MB ದೊಡ್ಡದಿರಬಾರ್ದು. ಸೊ ಹೀಗಾಗಿ ಇಲ್ಲಿ ಸೈಜ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ನಿಮಗೆ, ಈಗ ಕನ್ಫ್ಯೂಸ್ ಆಗಬೇಡಿ, ಸೈಜ್ ನೋಡಿಕೊಂಡೇ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದು, ಆಲ್ರೆಡಿ ನಾನು ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಇಂಗ್ಲೀಷು, ಹಿಂದಿ, ಗುಜರಾತಿ, ತೆಲುಗು, ಕನ್ನಡ, ಮರಾಠಿ, ತಮಿಳು, ಬೆಂಗಾಲಿ. ಓಕೆ, ಆ್ಯಂಡ್ ಇದೊಂದು ಕೂಡ ಮಲಯಾಳಂ. ಸೊ ಇವೆಲ್ಲ ಲ್ಯಾಂಗ್ವೇಜ್ಗಳಲ್ಲಿ ನೀವು ಯಾವುದಾದ್ರೂ 1, 2 ಬರುತ್ತೆ, 3 ಬರುತ್ತೆ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಜಸ್ಟ್ ನಿಮ್ಗೆ ಕನ್ನಡ ಬರುತ್ತೆ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಇಲ್ಲಿ ಇಂಗ್ಲೀಷು ನನಗೆ ಹಿಂದಿ ಬರುತ್ತೆ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಬಟ್ 3ಕ್ಕಿಂತ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ ನೀವು ಇಲ್ಲಿ ಲ್ಯಾಂಗ್ವೇಜ್ಗಳನ್ನ. ಓಕೆ, ಸೊ ಇದನ್ನು ಮಾಡಿದ್ಮೇಲೆ ಇಲ್ಲಿ ಸೈಡಲ್ಲಿ ನೋಡಿ, ಇಲ್ಲೊಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ನಿಮಗೊಂದು. ಓಕೆ, ಈ ಟೆಸ್ಟ್ ಅಟೆಂಡ್ ಮಾಡೋದಿರುತ್ತೆ. ನಂತರ ಎಜುಕೇಷನ್ ಡೀಟೇಲ್ ಹಾಕೋದಕ್ಕೆ ಹೇಳ್ತಾರೆ ಅವರು ಟೆಸ್ಟ್ ಆದಮೇಲೆ. ನಂತರ ಎಕ್ಸ್ಪೀರಿಯನ್ಸ್ ಡೀಟೇಲ್ ಒಂದಿರುತ್ತೆ, ಎಕ್ಸ್ಪೀರಿಯನ್ಸ್ ಡೀಟೇಲ್ ನೀವು ಹಾಕಬೇಕು. ಮತ್ತು ಒಂದು KYC ವೆರಿಫಿಕೇಷನ್ ಇರುತ್ತೆ. ಮತ್ತು ಇಲ್ಲಿ ನಿಮ್ಮದು ಬ್ಯಾಂಕ್ ಮತ್ತು ಅದರ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ತುಂಬಬೇಕಾಗುತ್ತೆ. ಹಾಗಿದ್ರೆ ನಾವು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡ್ಕೊಂತ ಸಿಂಪ್ಲಿ ಹೋಗ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು, ಇಂಡಿಯಾ ಮಾರ್ಟ್ ಜಾಬ್ಸ್ ಅಂತ ಹಾಕಬೇಕು. ಓಕೆ, ಇಂಡಿಯಾ ಮಾರ್ಟ್ ಜಾಬ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿಬಿಟ್ರೆ ಸಾಕು. ಸೊ ಇದು ಡೀಟೇಲ್ ನಿಮಗೆ ನಿಮ್ಮ ಮುಂದೆ ಇರುತ್ತೆ. ಜಸ್ಟ್ ಇಲ್ಲಿ ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಇರುತ್ತೆ. ಜಸ್ಟಿಂದ ಕ್ಲಿಕ್ ಮಾಡಿದರೆ ನಾನು ಹೇಳಿರುವಂಥ ಪೇಜಿಗೆ ಬರ್ತೀರಾ. ನಂತರ ಇಲ್ಲಿ ಅಪ್ಲೈ ನಾವು ಅಂತ ಇದೆ, ಇದಕ್ಕೆ ಜಸ್ಟ್ ಕ್ಲಿಕ್ ಮಾಡಿದರೆ ನಾನು ಹೇಳಿರುವಂಥ ಪೇಜಿಗೆ ಬಂದು ಇಲ್ಲಿಂದ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಇದೆ, ಫ್ರೀಲಾನ್ಸ್ ವರ್ಕ್ ಇದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಎಜುಕೇಷನ್ ಇದೇ ಆಗಿರಬೇಕು ಅದೇ ಆಗಿರಬೇಕಂತ ಇರೋದಿಲ್ಲ. ಹೀಗಾಗಿ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು ಅಂತ ನಾನು ಈ ಒಂದು ಜಾಬ್ ಡೀಟೇಲ್ಗಳನ್ನ ಹೇಳಿದ್ದೀನಿ. ಸೊ ಓಕೆ, ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಯಾರು ಕೂಡ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ಮತ್ತು ಯಾರಾದರೂ ನಿಮ್ಗೆ ಗೊತ್ತಿರೋರಿದ್ದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಕೂಡ ಮಾಡಿ ತಪ್ಪದೇ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಓಕೆ, ನಮಸ್ಕಾರ.